ಹಾಯ್ ಸ್ನೇಹಿತರೆ, ಲೆಟ್ಸ್ ನೋ 0.1%ಗೆ ನಿಮಗೆಲ್ಲ ಸ್ವಾಗತ. ಯಾವುದೇ ಶಾಲಾ ಕಾಲೇಜುಗಳು, ಮಠ, ಮಸೀದಿ ಅಷ್ಟೇ ಯಾಕೆ ನಮ್ಮ ತಂದೆ ತಾಯಿಗಳು ಸಹ ಹೇಳ್ಕೊಡ್ದಂತಹ ಅದ್ಭುತ ವಿಷಯದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಫಿನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಬರೆದ ಪ್ರಬಲ ಪುಸ್ತಕಗಳಲ್ಲಿ ಒಂದಾದ ಪುಸ್ತಕ ರಿಚ್ ಡ್ಯಾಡ್ ಪೋರ್ ಡ್ಯಾಡ್. ಇದರ ಕರ್ತೃ ರಾಬರ್ಟ್ ಕಿಯೋಸಕಿ ಆಗಿದ್ದು, ಇವರ ಜೀವನವನ್ನೇ ಆಧರಿಸಿದ ಪುಸ್ತಕ ಇದಾಗಿದೆ. ಅವರು ತಮ್ಮ ಜೀವನದಲ್ಲಿ ಇಬ್ಬರು ತಂದೆಯನ್ನು ಹೊಂದಿದ್ದು, ವಿಭಿನ್ನ ನಂಬಿಕೆಗಳನ್ನು ಹೊಂದಿರುವ ಆ ಇಬ್ಬರು ಪುರುಷರನ್ನು ಬಡ ತಂದೆ ಹಾಗೂ ಶ್ರೀಮಂತ ತಂದೆ ಅಂತ ಕರೀತಾರೆ. ಅವರಲ್ಲಿ ರಾಬರ್ಟ್ನ ಹುಟ್ಟಿಗೆ ಕಾರಣವಾದ ತಂದೆಯನ್ನು ಬಡ ತಂದೆ ಅಂತ ಕರೆದರು. ಇವರು ಹೆಚ್ಚಾಗಿ ಓದ್ಕೊಂಡು PhD ಮುಗಿಸಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಿರ್ತಾರೆ. ಇವ್ರ ಪ್ರಕಾರ ಯಶಸ್ಸು ಅನ್ನೋದು ಕಷ್ಟಪಟ್ಟು ಓದಿ ರ್ಯಾಂಕ್ಸ್ಗಳನ್ನ ತಗೊಂಡು ಒಂದೊಳ್ಳೆ ಉದ್ಯೋಗ ತಗೊಳ್ಳೋದ್ರಿಂದ ಸಿಗುತ್ತೆ ಅಂತ ಬಲವಾಗಿ ನಂಬಿದ್ದವರು. ಇವರು ಸದಾ ತಿಂಗಳ ಕೊನೆಯಲ್ಲಿ ಕಟ್ಟಬೇಕಿರೋ ಬಿಲ್ಗಳ ಬಗ್ಗೆ ಯೋಚಿಸ್ತಾ ಸಂಬಳದಿಂದ ಸಂಬಳಕ್ಕಾಗಿ ಆ ತಿಂಗಳ ಜೀವನವನ್ನು ಕಳೆದಿರ್ತಾರೆ. ಇನ್ನೊಂದು ಕಡೆ ಶ್ರೀಮಂತ ತಂದೆ, ಇವರೇನಂತ ಹೆಚ್ಚಿನ ಶಿಕ್ಷಣವನ್ನೇನು ಪಡೆದಿರಲಿಲ್ಲ. ಇವಾಗ ಕಾಸು ಕೊಟ್ಟರೆ ಸಿಗೋ ಥರದ್ದು ಯಾವುದೇ ಫ್ಯಾನ್ಸಿ ಡಿಗ್ರಿಗಳನ್ನೂ ಸಹ ತಗೊಂಡಿರಲಿಲ್ಲ. ಆದರೆ ಹಣದ ಬಗ್ಗೆ ಅಗಾಧ ಜ್ಞಾನವನ್ನು ಹೊಂದಿದ್ದವರು. ಇವರು ಅನೇಕ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್, ಹೂಡಿಕೆಗಳನ್ನು ಮಾಡಿದರು. ಸಾಂಪ್ರದಾಯಿಕ ಶಿಕ್ಷಣಕ್ಕಿಂತ ಹಣಕಾಸಿನ ಶಿಕ್ಷಣ ಜೀವನದಲ್ಲಿ ಬಹಳ ಮುಖ್ಯ ಅಂತ ನಂಬಿದ್ದವರು. ಇವರ ಮೂಲ ತತ್ವ ಒಂದೇ ಆಗಿತ್ತು, ಡೋಂಟ್ ವರ್ಕ್ ಫಾರ್ ಮನಿ, ಯು ಮೇಕ್ ಮನಿ ವರ್ಕ್ ಫಾರ್ ಯು. ಹಣಕ್ಕಾಗಿ ಕೆಲಸ ಮಾಡಬೇಡಿ, ಹಣನೇ ನಿಮಗಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರು. ಇವರಿಬ್ಬರ ನಡುವೆ ಸಿಕ್ಕಿ ಕನ್ಫ್ಯೂಸ್ ಆದಂತಹ ರಾಬರ್ಟ್ ನಿಧಾನಗತಿಯಲ್ಲಿ ಅವರಿಬ್ಬರಿಗಿರುವಂತಹ ವ್ಯತ್ಯಾಸವನ್ನು ತಿಳಿತಾ ಹೋಗ್ತಾನೆ. ಬಡ ತಂದೆ ಚೆನ್ನಾಗಿ ಓದ್ಕೊಂಡಿದ್ರು, ಯಾವಾಗಲೂ ಹಣದ ಬಗ್ಗೆ ಯೋಚನೆ ಮಾಡ್ತಿದ್ರು. ಆದರೆ ಶ್ರೀಮಂತ ತಂದೆ ತನ್ನ ಭವಿಷ್ಯದ ಬಗ್ಗೆ ಕಾನ್ಫಿಡೆಂಟ್ ಆಗಿದ್ದು ನಿರಾಳ ಮನೋಭಾವದವರಾಗಿರ್ತಾರೆ. ಒಂದಿನ ರಾಬರ್ಟ್ ರಿಚ್ ಡ್ಯಾಡ್ಗೆ ಅದೇಗೆ ನೀವು ಹಣದ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿರ್ತಿರಲ್ಲ ಅಂತ ಕೇಳಿದ. ಆಗ ತಂದೆ ನಗ್ತಾ ಹೇಳ್ತಾರೆ, ಯಾಕಂದರೆ ಈ ಜಗತ್ತು ಹಣದಿಂದ ಹೇಗೆ ನಡೆಯುತ್ತೆ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಜೀವನ ಸಾಗಿಸಲಿಕ್ಕೆ ಬಹಳ ಜನ ಕಷ್ಟಪಟ್ಟು ದುಡಿತಾರೆ. ಆದರೆ ಅದೇ ದುಡ್ಡು ಅವ್ರು ಕೂತಿದ್ರೂ ಅವ್ರಿಗೋಸ್ಕರ ದುಡಿಯೋ ಥರ ಹೇಗೆ ಮಾಡೋದು ಅಂತ ಯಾರೂ ತಿಳ್ಕೊಳಕ್ಕೆ ಹೋಗಲ್ಲ ಅಂತ. ಈ ಒಂದು ಮಾತು ರಾಬರ್ಟ್ನ ಎಲ್ಲವನ್ನ ಬದಲಾಯಿಸುತ್ತೆ. ಅವನ ತಲೆಯಲ್ಲಿ ಕುತೂಹಲ ಅನ್ನೋ ಬೀಜವನ್ನು ಹುಟ್ಟಾಕುತ್ತೆ. ಆ ದಿನದಿಂದ ರಿಚ್ ಡ್ಯಾಡ್ನ ಎಲ್ಲ ಸೀಕ್ರೆಟ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು, ಅವನು ನಡೆಯೋ ದಾರಿಯಲ್ಲೇ ತಾನೂ ಸಹ ಹೆಜ್ಜೆ ಇಡಬೇಕು ಅಂತ ಅಂದ್ಕೋತಾನೆ. ಒಂದು ಕ್ಷಣ ಇಲ್ಲಿಗೆ ಬ್ರೇಕ್ ತಗೊಂಡು ಯೋಚಿಸೋಣ. ನಮ್ಮಲ್ಲೂ ತುಂಬ ಜನರಿಗೆ ಇದೇ ವಾಸ್ತವತೆ ಅಲ್ವಾ? ಶಾಲೆಗೆ ಹೋಗು, ಕಷ್ಟಪಟ್ಟು ಕೆಲಸ ತಗೋ, ಮದುವೆ ಆಗು, ನಿವೃತ್ತಿ ಆದಮೇಲೆ ದುಡ್ಡು ಬೇಕಾಗುತ್ತಲ್ಲ ಅಂತ ಕಾಸು ಕುಡಿಡು. ಆದರೆ ಎಂದಾದರೂ ಯೋಚನೆ ಮಾಡಿದ್ದೀವ, ಹಣವನ್ನು ಹೇಗೆ ನಿಭಾಯಿಸಬೇಕು, ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ತಿಂಗಳ ಕೊನೆಯಲ್ಲಿ ಸಿಗೋ ಸಂಬಳದ ಈ ಸೈಕಲ್ನಿಂದ ತಪ್ಪಿಸ್ಕೊಳ್ಬೇಕು ಅಂತ? ಅರೆ ಹೌದಲ್ರಿ, ಇದ್ರ ಬಗ್ಗೆ ನಮಗೆ ಶಾಲೆಲಾಗಲಿ ಮನೇಲಾಗಲಿ ಹೇಳ್ಕೊಡ್ಲೇ ಇಲ್ವಲ್ಲ ಅಂತ ಯೋಚಿಸ್ಬೇಡಿ. ಯಾಕಂದರೆ ಅವ್ರಿಗೆ ಗೊತ್ತಿದ್ರೆ ಅಲ್ವಾ ನಿಮಗೆ ಹೇಳ್ಕೊಡೋದು. ಹಣದ ಬಗ್ಗೆ ನಿಮಗಿರೋ ಮೈಂಡ್ಸೆಟ್ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಒಂದು ವೇಳೆ ನೀವು ಹಣವನ್ನು ಕೆಟ್ಟದ್ದು ಅಂತ ತಿಳಿದ್ರೆ ನೀವು ಅದರಿಂದಲೇ ಕೊರಗೋ ಸಮಯ ಬರುತ್ತೆ. ಅದೇ ನೀವು ಹಣವನ್ನು ಒಂದು ಶಕ್ತಿ ಅಂತ ತಿಳಿದ್ರೆ ಅದನ್ನು ನೀವು ನಿಯಂತ್ರಿಸಿ ಬೆಳೆಸಬಹುದು. ಒಂದು ದಿನ ರಿಚ್ ಡ್ಯಾಡ್ ಹೇಳಿದಂತಹ ಆ ಮಾತನ್ನು ರಾಬರ್ಟ್ ಎಂದಿಗೂ ಮರೆಯೋದಿಲ್ಲ. ದಿ ರಿಚ್ ಡೋಂಟ್ ವರ್ಕ್ ಫಾರ್ ಮನಿ. ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡೋದಿಲ್ಲ. ಆಶ್ಚರ್ಯದಿಂದ ರಾಬರ್ಟ್ ಕೇಳ್ತಾನೆ, ಹಣಕ್ಕಾಗಿ ಅಲ್ವಾ ಜನ ಕೆಲಸ ಮಾಡೋದು ಅಂತ. ಆಗ ರಿಚ್ ಡ್ಯಾಡ್ ನಗ್ತಾ ಹೇಳ್ತಾರೆ, ಬಡ ಹಾಗೂ ಮಧ್ಯಮ ವರ್ಗದ ಜನ ಹಣಕ್ಕಾಗೇ ಕೆಲಸ ಮಾಡ್ತಾರೆ. ಆದರೆ ಶ್ರೀಮಂತರು ತಮಗಾಗಿ ಹಣವೇ ಕೆಲಸ ಮಾಡೋ ಥರ ಮಾಡ್ಕೋತಾರೆ. ಅದು ಅವರಿಬ್ಬರಿಗಿರೋ ಬಹುದೊಡ್ಡ ವ್ಯತ್ಯಾಸ ಅಂತ. ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡಿಸಲಿಕ್ಕೆ ಕ್ಯಾಶ್ ಫ್ಲೋ ಮತ್ತು ರ್ಯಾಟ್ ರೇಸ್ ಎಂಬ ಗೇಮ್ ಬಗ್ಗೆ ಮಾಹಿತಿ ನೀಡ್ತಾರೆ. ಕಷ್ಟಪಟ್ಟು ಓದಿ ಒಂದು ಉದ್ಯೋಗ ತಗೊಂಡು ಬೇರೆ ಯಾವುದೇ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ತಿಂಗಳ ಸಂಬಳಕ್ಕಾಗಿ ಬಾಸ್ಗೋಸ್ಕರ ಕೆಲಸ ಮಾಡೋ ಜನ ಈ ರ್ಯಾಟ್ ರೇಸ್ ಅನ್ನೋ ಸೈಕಲಲ್ಲಿ ಸಿಕ್ಕಾಕೊಂಡು ಬರೋ ಸಂಬಳದಲ್ಲಿ ಕಾರು ಮನೆಗಳನ್ನು ತಗೊಂಡು ಲೋನ್ಗಳು, EMI, ರಿಪೇರಿ ಅಂತ ಹೆಚ್ಚು ಹೆಚ್ಚು ಕಷ್ಟಪಟ್ಟಷ್ಟು ರ್ಯಾಟ್ ರೇಸ್ ಅನ್ನೋ ಸೈಕಲ್ಗೆ ಅಂಟುಕೊಂಡು ಸುತ್ತಿರ್ತಾರೆ. ಈ ಕಾರಣದಿಂದ ಆ ರ್ಯಾಟ್ ರೇಸಿಂದ ತಪ್ಪಿಸ್ಕೊಳ್ಳೋ ಅವಕಾಶನೇ ಆತನಿಗೆ ಸಿಗಲ್ಲ. ಉದಾಹರಣೆಗೆ ಪ್ರತಾಪ್ ಅನ್ನೋ ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ಸಂಬಳ ತಗೋತಿರ್ತಾನೆ. ಕೆಲವೇ ತಿಂಗಳುಗಳಲ್ಲಿ ಅವನ ಸಂಬಳ 40,000ಕ್ಕೆ ಹೆಚ್ಚಿಗೆ ಆಗುತ್ತೆ. ಆಗ ಆತ ಏನು ಮಾಡ್ತಾನೆ, ಒಂದು ಹೊಸ ಫೋನೋ ಅಥವಾ ಒಂದು ಕಾರ್ನೋ ತಗೊಳ್ಳೋಕ್ಕೆ ಮುಂದಾಗ್ತಾನೆ. ಆಗ ಅವನ ಆದಾಯದೊಂದಿಗೆ ಅವನ ಖರ್ಚು ಸಹ ಬೆಳೀತಾ ಹೋಯಿತು. ಇದರಿಂದ ಹೂಡಿಕೆ ಅಥವಾ ಸೇವಿಂಗ್ಸ್ನಿಂದ ಆತ ತುಂಬ ದೂರ ಉಳಿದು ಇನ್ನೂ ಹೆಚ್ಚು ಕಷ್ಟಪಟ್ಟು ದುಡಿಲಿಕ್ಕೆ ಆರಂಭಿಸ್ತಾನೆ. ಇದರಿಂದ ಆ ರ್ಯಾಟ್ ರೇಸ್ನಲ್ಲಿ ಶಾಶ್ವತವಾಗಿ ಉಳಿದುಕೊಂಡ್ಬಿಡ್ತಾನೆ.
ರಿಚ್ ಡ್ಯಾಡ್ ರಾಬರ್ಟ್ನ ಕೇಳ್ತಾನೆ, ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಏನು ಅಂತ. ಅದಕ್ಕೆ ಮುಖ ನೋಡ್ತಾನೆ ಅಂತ ರಾಬರ್ಟ್ನ ನೋಡಿ ರಿಚ್ ಡ್ಯಾಡ್ ಹೇಳ್ತಾರೆ, ತಮ್ಮ ಹೂಡಿಕೆ ಅಥವಾ ಆಸ್ತಿಗಳು ತಂದುಕೊಟ್ಟಂತಹ ಆದಾಯದಿಂದ ನಿಮ್ಮ ಖರ್ಚುಗಳು ಮ್ಯಾನೇಜ್ ಆಗುವಷ್ಟು ಹಣವನ್ನು ಹೊಂದಿರೋದು ಅಂತ. ಆ ಪಾಯಿಂಟ್ ನೀವು ರೀಚ್ ಆದರೆ ಸಾಕು, ಆ ಕ್ಷಣದಿಂದ ನಿಮ್ಮ ಬದಲಿಗೆ ನಿಮಗಾಗಿ ನಿಮ್ಮ ಹಣ ದುಡಿಯುತ್ತೆ. ಆದರೆ ಜನಗಳು ಹೇಗೆ ಥಿಂಕ್ ಮಾಡ್ತಾರೆ ಅಂದರೆ, ಹೈ ಪೇಯಿಂಗ್ ಕೆಲಸದಲ್ಲಿರೋರು ರಿಚ್ ಅಂತ. ಆದರೆ ಒಂದು ಸಾರಿ ಅವನ ಖರ್ಚು ಹೆಚ್ಚಾದಂತೆ ಆ ಹೈ ಪೇಯಿಂಗ್ ಕೆಲಸದವನು ಕೂಡ ಯೋಚಿಸಲಿಕ್ಕೆ ಆರಂಭಿಸ್ತಾನೆ. ಆದ್ದರಿಂದ ನಿಜವಾದ ಸಂಪತ್ತು ಅನ್ನೋದು ಆದಾಯ ತಂದುಕೊಡೋ ಆಸ್ತಿಗಳಿಂದ ಬರುತ್ತೆ ಹೊರತು ದೊಡ್ಡ ದೊಡ್ಡ ಸಂಬಳಗಳಿಂದಲ್ಲ. ಅಸೆಟ್ಸು ಲಯಬಿಲಿಟಿಗಳ ಬಗ್ಗೆ ತುಂಬ ಸರಳ ಹಾಗೂ ಜೀವನ ಬದಲಿಸೋ ಪಾಠವೊಂದನ್ನು ಹೇಳ್ತಾರೆ. ಅಸೆಟ್ಸ್ ಅನ್ನೋದು ನೀವು ಕೆಲಸ ಮಾಡಲಿ ಬಿಡಲಿ ಇನ್ಕಮನ್ನು ನಿಮ್ಮ ಜೇಬಿಗೆ ತುಂಬೋ ಕೆಲಸ ಮಾಡುತ್ತೆ. ಯಾವುದು ಜೇಬಿಂದ ಹಣ ಹೊರಗೆ ತೆಗೆಸುತ್ತೋ ಅದೇ ಲಯಬಿಲಿಟಿ ಅಂತ. ಉದಾಹರಣೆಗೆ ಕಾರನ್ನು ಖರೀದಿ ಮಾಡೋದು. ಒಬ್ಬ ವ್ಯಕ್ತಿ $10,000 ಸೇವ್ ಮಾಡಿ ಒಂದು ಕಾರ್ ತಗೋತಾನೆ. ಕಾರ್ ತೊಗೊಂಡ್ರೆ ಸಾಕಾಗುತ್ತಾ? ಅದಕ್ಕೆ ಪೆಟ್ರೋಲ್ ಹಾಕಿಸ್ಬೇಕು, ಇನ್ಶೂರೆನ್ಸ್ ಮಾಡಿಸ್ಬೇಕು, ಆಗಾಗ ಸರ್ವಿಸ್ ಕೂಡ ಮಾಡಿಸ್ಬೇಕು. ಜೊತೆಗೆ ದಿನದಿಂದ ದಿನಕ್ಕೆ ಆ ಕಾರು ತನ್ನ ವ್ಯಾಲ್ಯೂನ ಕಳ್ಕೊತಾ ಹೋಗುತ್ತೆ. ಈ ಎಲ್ಲ ವಿಷಯಗಳಿಂದ ನಿಮ್ಮ ಜೇಬಲ್ಲಿರೋ ಕಾಸು ಖಾಲಿಯಾಗ್ತಾ ಹೋಗುತ್ತೆ. ಅದಕ್ಕೆ ತಾನು ಇದನ್ನು ಲಯಬಿಲಿಟಿ ಅಂತ ಕರೀತಾನೆ. ಮತ್ತೊಬ್ಬ ಅದೇ $10,000 ಇನ್ವೆಸ್ಟ್ ಮಾಡಿ ಜಮೀನಿನ ಒಂದು ಭಾಗವನ್ನು ಖರೀದಿ ಮಾಡಿ ಅದನ್ನು ತಿಂಗಳಿಗೆ $100 ಬಾಡಿಗೆಗೆ ಕೊಡ್ತಾನೆ. ದಿನಗಳು ಕಳೆದಂತೆ ಆ ಲ್ಯಾಂಡ್ನ ವ್ಯಾಲ್ಯೂನೂ ಸಹ ಹೆಚ್ಚಾಗುತ್ತೆ. ಜೊತೆಗೆ ಪ್ರತಿ ತಿಂಗಳು ಆದಾಯವನ್ನು ತಂದುಕೊಡುತ್ತೆ. ಇದು ನಮ್ಮ ಜೇಬಿಗೆ ಕಾಸನ್ನು ತುಂಬಿಸೋದ್ರಿಂದ ಇದನ್ನು ಅಸೆಟ್ಸ್ ಅಂತ ಕರೀತಾನೆ. ಇದನ್ನು ಕೇಳಿ ಆಶ್ಚರ್ಯನಾದ ರಾಬರ್ಟ್ ತಿಳಿತಾನೆ ಹೇಗೆ ಜನ ಅಸೆಟ್ಸ್ ಮತ್ತು ಲಯಬಿಲಿಟಿ ಬಗ್ಗೆ ತಪ್ಪಾಗಿ ತಿಳಿದಿದ್ದಾರೆ ಅಂತ. ಮನೆ, ಕಾರು, ದುಬಾರಿ ಬಟ್ಟೆಗಳು ದೊಡ್ಡ ಆಸ್ತಿಯಂತೆ ಫೀಲ್ ಆದರೂ ಅವು ಆದಾಯವನ್ನು ತಂದುಕೊಡಲ್ಲ, ಬದಲಿಗೆ ನಮ್ಮ ಜೇಬಿಂದ ಹಣವನ್ನು ಖರ್ಚು ಮಾಡಿಸುತ್ತೆ. ಇದೇ ಕಾರಣಕ್ಕೆ ಶ್ರೀಮಂತರು ಯಾವಾಗಲೂ ಆದಾಯವನ್ನು ತಂದುಕೊಡೋದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ಬಿಸ್ನೆಸ್, ರಿಯಲ್ ಎಸ್ಟೇಟ್, ಷೇರು ಮಾರುಕಟ್ಟೆ, ಜೊತೆಗೆ ಕಲಿಕೆಯಲ್ಲೂ ಹೂಡಿಕೆ ಮಾಡಿ ವಿವಿಧ ರೀತಿಯ ಕೌಶಲ್ಯಗಳನ್ನು ರೂಢಿಸಿಕೊಂಡು ಅದ್ಭುತ ಆದಾಯವನ್ನು ಸೃಷ್ಟಿಸ್ಕೊಳ್ತಾರೆ. ನೀವೇ ಯೋಚಿಸಿ ನೋಡಿ, ಒಂದು ಬಾರಿ ಖರ್ಚುಗಳನ್ನು ಮೀರಿಸುವ ಆದಾಯವನ್ನು ಅವರ ಆಸ್ತಿಯಿಂದ ಸಂಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಲ್ಲಿಗೆ ಖರ್ಚುಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಬರುತ್ತಾ? ಇದನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡಿಸೋಕೆ ಮತ್ತೊಂದು ಉದಾಹರಣೆ ಕೊಡ್ತಾ ಶ್ರೀಮಂತ ತಂದೆ ಹೇಳ್ತಾನೆ, ನಮ್ಮ ಎದುರುಗಡೆ 2 ಫ್ಯಾಮಿಲಿ ಇದೆ ಅನ್ಕೋಣ. ಅವರಿಬ್ಬರೂ ತಿಂಗಳಿಗೆ $5,000 ಸಂಪಾದನೆ ಮಾಡ್ತಾರೆ. ಎ ಕುಟುಂಬ ತನ್ನ ಎಲ್ಲ ಹಣವನ್ನು ಬಾಡಿಗೆ, ಊಟ, ಮನರಂಜನೆ ಅಂತ ಖರ್ಚು ಮಾಡಿ ಕೊನೆಗೆ ಅವನ ಹತ್ರ ಏನೂ ಉಳಿಯಲ್ಲ. ಅದೇ ಫ್ಯಾಮಿಲಿ ಬಿ $5,000 ಮೊದಲಿಗೆ $1,000 ಸ್ಟಾಕಲ್ಲಿ ಹೂಡಿಕೆ ಮಾಡಿ ಆನಂತರ ಉಳಿದ $4,000 ಇತರೆ ಖರ್ಚುಗಳಿಗೆ ಮೀಸಲಿಡ್ತಾನೆ. ದಿನಗಳು ಕಳೆದಂತೆ ಅವನ ಹೂಡಿಕೆ ಬೆಳೆದು ಪ್ರತಿ ತಿಂಗಳು ಡಿವಿಡೆಂಟ್ ರೂಪದಲ್ಲಿ $500 ಆದಾಯ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಅವನ ಖರ್ಚುಗಳನ್ನು ಮೀರಿ ಸಂಪಾದನೆ ಮಾಡ್ತಾನೆ. ಆದರೆ ಫ್ಯಾಮಿಲಿ ಎ ಇನ್ನೂ ರ್ಯಾಟ್ ರೇಸ್ನಲ್ಲಿ ಸಿಕ್ಕಿ ಹಾಕೊಂಡಿರ್ತಾನೆ. ಆಗ ರಾಬರ್ಟ್ ಅರ್ಥ ಮಾಡ್ಕೋತಾನೆ, ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬರೋ ಆದಾಯವನ್ನು ಹೇಗೆ ನಿರ್ವಹಿಸ್ತೀವಿ ಅನ್ನೋದು ಬಹಳ ಮುಖ್ಯ ಅಂತ. ರಿಚ್ ಡ್ಯಾಡ್ ಹೇಳ್ತಾನೆ, ತುಂಬ ಜನ ಬೆಲೆ ಬಾಳೋ ವಸ್ತು ನೋಡಿ ಥಿಂಕ್ ಮಾಡ್ತಾರೆ, ನನ್ನ ಕೈಯಲ್ಲಿ ಅದನ್ನು ಪಡೆಯೋಕ್ಕಾಗಲ್ಲ ಅಂತ. ಆದರೆ ಶ್ರೀಮಂತ ಥಿಂಕ್ ಮಾಡ್ತಾನೆ, ಇದನ್ನು ನಾನು ಯಾವ ರೀತಿ ಪಡಿಬೋದು ಅಂತ. ಈ ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದುಕೊಡುತ್ತೆ. ರಿಚ್ ಡ್ಯಾಡ್ ಹೇಳ್ತಾನೆ, ನೀನು ಯಾವಾಗ ಇದು ನನ್ನ ಕೈಯಲ್ಲಿ ಆಗಲ್ಲ ಅನ್ಕೋತೀಯೋ ಆ ಮೂಮೆಂಟ್ಗೆ ನಿನ್ನ ಮೆದುಳು ಸ್ವಿಚ್ ಆಫ್ ಆಗಿಬಿಡುತ್ತೆ. ಒಂದು ಸರಿ ನಾನು ಯಾವ ರೀತಿ ಇದನ್ನ ಪಡಿಬೋದು ಅಂತ ಯೋಚನೆ ಮಾಡು, ನಿನ್ನ ಮೈಂಡು ಹೇಗೆ 10 ದಾರಿಗಳನ್ನು ಹುಡುಕ್ತಾ ಆ್ಯಕ್ಟಿವ್ ಆಗಿಬಿಡುತ್ತೆ ಅಂತ. ರಿಚ್ ಡ್ಯಾಡ್ ರಾಬರ್ಟ್ಗೆ ಒಂದು ಟಾಸ್ಕ್ ಕೊಡ್ತಾನೆ. ಯಾವಾಗ ನಿನಗೆ ಏನಾದರೂ ಕೈಗೆಟ್ಕಲ್ಲ ಅಂತ ಅನಿಸುತ್ತೋ ಆ ಕ್ಷಣನೇ ಯಾವ ರೀತಿ ಅದನ್ನು ಪಡ್ಕೋಬೋದು ಅಂತ ನೀನೇ ಪ್ರಶ್ನೆ ಮಾಡಿ 3 ಉತ್ತರಗಳನ್ನು ಬರಿ. ಕೆಲವು ಅನವಶ್ಯಕ ಖರ್ಚುಗಳಿಗೆ ಕತ್ತರಿ ಹಾಕು. ನಿನ್ನ ಪ್ರಸ್ತುತ ಕೆಲಸದ ಜೊತೆ ಮಾಡಬಹುದಾದ ಚಿಕ್ಕ ವ್ಯಾಪಾರವನ್ನು ಆರಂಭಿಸು. ಹೊಸ ಕೌಶಲ್ಯಗಳನ್ನು ರೂಢಿಸ್ಕೋ. ತಾನಾಗೆ ಪಡೆದುಕೊಳ್ಳೋ ಬಾಗಿಲುಗಳು ಓಪನ್ ಆಗುತ್ತೆ. ಈ ರೀತಿಯ ಅಭ್ಯಾಸವನ್ನು ಪ್ರತಿದಿನ ಮಾಡ್ತಾ ಬಾ. ಶ್ರೀಮಂತನಂತೆ ಥಿಂಕ್ ಮಾಡೋಕ್ಕೆ ನಿನ್ನ ಮೈಂಡ್ ನಿನ್ನನ್ನು ಟ್ರೈನ್ ಮಾಡ್ತಾ ಹೋಗುತ್ತೆ. ಇಷ್ಟೆಲ್ಲ ಹೇಳಿದ್ರೂ ರಾಬರ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ಹಿಂಜರಿತಾ ಕೇಳ್ತಾನೆ, ನಾನು ನನ್ನ ಹಣವನ್ನು ಕಳ್ಕೊಂಡ್ರೆ ಏನು ಮಾಡಲಿ ಅಂತ. ರಿಚ್ ಡ್ಯಾಡ್ ನಗ್ತಾ ಹೇಳ್ತಾರೆ, ಇದೇ ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ ಅಂತ. ಬಡವ ಎಲ್ಲಿ ಇರೋ ಹಣವನ್ನು ಕಳ್ಕೊಬಿಡ್ತೀನೋ ಅಂತ ಅವನು ಎಂದಿಗೂ ರಿಸ್ಕೇ ತಗೊಳ್ಳದೆ
ತಾನು ಇರೋ ಜಾಗದಲ್ಲೇ ಸ್ತಬ್ಧವಾಗಿ ನಿಂತು ಬಿಡ್ತಾನೆ. ಆದರೆ ಶ್ರೀಮಂತ ಫೇಲ್ಯೂರ್ಸ್, ವೈಫಲ್ಯತೆ ಅನ್ನೋದು ಕಲಿಕೆಯ ಒಂದು ಭಾಗ, ನಾನು ತಪ್ಪೇಜೆ ಇಟ್ಟರೂ ಅದರಿಂದ ಕಲಿತು ಸಕ್ಸಸ್ ಕಾಣ್ತೀನಿ ಅಂತ. ರಿಚ್ ಡ್ಯಾಡ್ ತಮ್ಮಲ್ಲಿರೋ ಕಡಿಮೆ ಹಣದಲ್ಲಿ ಹೇಗೆ ಹೆಚ್ಚು ಹಣ ಮಾಡಬೇಕು ಅನ್ನೋದಕ್ಕೆ 5 ಸೂತ್ರಗಳನ್ನು ಮುಂದಿಡ್ತಾರೆ. ಮೊದಲನೇ ಸೂತ್ರ, ಟ್ರ್ಯಾಕ್ ಯುವರ್ ಎಕ್ಸ್ಪೆನ್ಸಸ್. ನಿಮ್ಮ ಖರ್ಚುಗಳ ಬಗ್ಗೆ ಗಮನ ಹರಿಸಿ ಒಂದು ತಿಂಗಳಲ್ಲಿ ಮಾಡುವ ಎಲ್ಲ ರೀತಿಯ ಖರ್ಚುಗಳನ್ನು ಒಂದು ಕಡೆ ಬರೆದಿಡಿ. ಅದರಲ್ಲಿ ಅನವಶ್ಯಕವಾಗಿ ಆಗ್ತಿರೋ ಖರ್ಚುಗಳನ್ನು ಹುಡುಕಿ ಅದನ್ನು ಕಟ್ ಮಾಡಿ ಅಂತ. ಎರಡನೇ ಸೂತ್ರ, ಸ್ಟಾರ್ಟ್ ಸ್ಮಾಲ್. ಏನನ್ನೇ ಆರಂಭಿಸಿದರೂ ಚಿಕ್ಕದರಿಂದ ಆರಂಭಿಸಿ ಸಣ್ಣ ಸಣ್ಣ ಶೇರ್ಸ್ಗಳ ಮೇಲೆ ಹೂಡಿಕೆ ಮಾಡಿ ಸಣ್ಣ ಸಣ್ಣ ಹಣವನ್ನು ಉಳಿತಾಯ ಮಾಡಿ ಅದರಿಂದ ಡಿವಿಡೆಂಟ್ ಅಥವಾ ಇಂಟ್ರೆಸ್ಟ್ ರೂಪದಲ್ಲಿ ಆದಾಯ ಬರೋ ಥರ ಮಾಡ್ಕೊಳ್ಳಿ. ಅದು ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತೆ, ದೊಡ್ಡ ದೊಡ್ಡ ಯೋಜನೆಗಳಿಗೆ ಉತ್ಸಾಹವನ್ನು ತುಂಬಿಸುತ್ತೆ. ಮೂರನೇ ಸೂತ್ರ, ಲರ್ನ್ ಎವ್ರಿಡೇ. ಜಗತ್ತಿನ ಎಲ್ಲ ಶ್ರೀಮಂತರು ಪ್ರತಿದಿನ ಹೊಸ ವಿಷಯದ ಕಲಿಕೆಗೆ ಸಮಯ ಕೊಡ್ತಾರೆ. ಕಾರಣ ಅವ್ರಿಗೆ ಗೊತ್ತು, ಜ್ಞಾನ ತಂದುಕೊಡೋ ಆದಾಯವನ್ನು ಮತ್ತಾರು ತಂದು ಕೊಡಲಾರರು ಅಂತ. ಆದ್ದರಿಂದ ದಿನನಿತ್ಯ ಪುಸ್ತಕಗಳನ್ನು ಓದಿ, ಸೆಮಿನಾರ್ಗಳಲ್ಲಿ ಭಾಗವಹಿಸಿ, ಹಣದ ಬಗ್ಗೆ ತಿಳಿಸುವಂತಹ ಮಾರ್ಗದರ್ಶಕರನ್ನು ಹುಡುಕಿ. ನಾಲ್ಕನೇ ಸೂತ್ರ, ಬಿಲ್ಡ್ ಅಸೆಟ್ಸ್ ಫಸ್ಟ್. ಮೊದಲು ಆಸ್ತಿಗಳನ್ನು ಖರೀದಿಸಿ, ಅದು ನಿಮಗೆ ಆದಾಯವನ್ನು ತಂದುಕೊಡುವಂತಹ ಆಸ್ತಿಗಳಾಗಿರಬೇಕು. ಉದಾಹರಣೆಗೆ ತಿಂಗಳಾದರೆ ಬಾಡಿಗೆ ತಂದುಕೊಡೋ ಲ್ಯಾಂಡ್ ಅಥವಾ ಬಿಲ್ಡಿಂಗ್ಗಳನ್ನ ಖರೀದಿಸಿ. ಕೆಲಸದ ಜೊತೆಗೆ ಒಂದು ಸೈಡ್ ಬಿಸ್ನೆಸ್ಸನ್ನು ಆರಂಭಿಸಿ, ಅದು ಮುಂದೊಂದು ದಿನ ದೊಡ್ಡ ಆಸ್ತಿಯಾಗಿ ಬೆಳೀತದೆ. ಐದನೇ ಸೂತ್ರ, ರೀಇನ್ವೆಸ್ಟ್ ಪ್ರಾಫಿಟ್ಸ್. ನೀವು ಹೂಡಿಕೆಗಳಿಂದ ಗಳಿಸಿದ ಆದಾಯವನ್ನು ಮತ್ತೆ ರೀಇನ್ವೆಸ್ಟ್ ಮಾಡಿ, ಆಗ ನಿಮ್ಮ ಆಸ್ತಿಗಳು ವೇಗಗತಿಯಲ್ಲಿ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಚ್ ಡ್ಯಾಡ್ನ ಫಾಲೋ ಮಾಡ್ತಾ ರಾಬರ್ಟ್ ತಿಳ್ಕೊತಾನೆ, ಹಣ ಅನ್ನೋದು ಆ ಕ್ಷಣಕ್ಕೆ ಖರ್ಚು ಮಾಡುವಂತಹ ವಸ್ತು ಅಲ್ಲ, ಬದಲಿಗೆ ಅದರಿಂದ ಹೆಚ್ಚಿನ ಹಣ ಗಳಿಸೋ ಸಾಧನ ಅಂತ. ರಿಚ್ ಡ್ಯಾಡ್ನ ಪಾಠಗಳು ರಾಬರ್ಟ್ನ ಜೀವನದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ರಿಚ್ ಡ್ಯಾಡ್ ಹೇಳ್ತಾರೆ, ನೀನು ಶ್ರೀಮಂತನಾಗಬೇಕು ಅಂದರೆ ಮೊದಲು ನಿನ್ನ ಎಮೋಷನ್ಸ್, ಭಾವನೆಗಳನ್ನು ನಿಯಂತ್ರಿಸಬೇಕು ಅಂತ. ಅದರಿಂದ ಕನ್ಫ್ಯೂಸ್ ಆದ ರಾಬರ್ಟ್ ಕೇಳ್ತಾನೆ, ಹಣದೊಂದಿಗೆ ಭಾವನೆಗಳಿಗೆ ಏನು ಸಂಬಂಧ ಅಂತ. ಅದಕ್ಕೆ ರಾಬರ್ಟ್ ಹೇಳ್ತಾರೆ, ಬಹಳ ಜನರು ತೆಗೆದುಕೊಳ್ಳೋ ಆರ್ಥಿಕ ನಿರ್ಧಾರಗಳು ಭಯ ಮತ್ತು ದುರಾಸೆ ಎಂಬ ಭಾವನೆಗಳನ್ನೇ ಅವಲಂಬಿಸಿರುತ್ತೆ. ಉದಾಹರಣೆಗೆ, ಒಬ್ಬ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸ್ತಾನೆ, ಆದರೆ ಅವನ ಕೈಯಲ್ಲಿ ಆಗಲ್ಲ. ಕಾರಣ ಏನು ಗೊತ್ತಾ? ಅದರಲ್ಲಿ ಫೇಲ್ ಆದರೆ, ಅದರಿಂದ ಹಣ ಕಳ್ಕೊಂಡ್ರೆ ಅನ್ನೋ ಭಯ ಅವನ ಮನಸ್ಸಲ್ಲಿ ಗಟ್ಟಿಯಾಗಿ ನಾಟಿರುತ್ತೆ. ಆದ್ದರಿಂದ ಒಂದು ಸರಿ ಪ್ರಯತ್ನಿಸಿ ನೋಡೋಣ ಅನ್ನೋ ಬದಲು ಅವನೇ ದ್ವೇಷಿಸುವ ಕೆಲಸಕ್ಕೆ ಸಂಬಳಕ್ಕಾಗಿ ಮೊರೆ ಹೋಗ್ತಾನೆ. ಆದರೆ ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿಯು ಅನೇಕ ಫೇಲ್ಯೂರ್ಗಳ ನಂತರವೇ ಶ್ರೀಮಂತನಾಗಿರ್ತಾನೆ. ಆ ವ್ಯಕ್ತಿಗೆ ಗೊತ್ತು, ಫೇಲ್ಯೂರ್ ಅನ್ನೋದು ಸಕ್ಸಸ್ನ ವಿರುದ್ಧ ಪದ ಅಲ್ಲ, ಸಕ್ಸಸ್ನ ಒಂದು ಅತಿ ಮುಖ್ಯ ಭಾಗ ಅಂತ. ದುರಾಸೆ, ಇದು ಬಡವರ ಮತ್ತೊಂದು ಭಾವನೆಯಾಗಿದ್ದು ಜನರು ರ್ಯಾಟ್ ರೇಸ್ನಲ್ಲೇ ಉಳಿಯುವಂತೆ ಮಾಡುತ್ತೆ. ಹೇಗೆ ಅಂತೀರಾ? ಅಧಿಕ ಹಣ ನಮ್ಮನ್ನು ಖುಷಿಪಡಿಸುತ್ತೆ ಅಂತ ಬಲವಾಗಿ ನಂಬಿರ್ತಾರೆ. ತಾನು ಕಾರ್ ತಗೊಂಡ್ರೆ ಶ್ರೀಮಂತ ಅನ್ಸ್ಕೋತೀನಿ, ದೊಡ್ಡ ಮನೆ ತಗೊಂಡ್ರೆ ಜನ ನನ್ನ ಗೌರವಿಸ್ತಾರೆ ಅಂತ ಬಲವಾಗಿ ನಂಬಿರ್ತಾರೆ. ಆದರೆ ಶ್ರೀಮಂತಿಕೆ ಅನ್ನೋದು ಇತರರಿಗೆ ತೋರಿಸೋದಲ್ಲ, ಬದಲಿಗೆ ತಾನು ನಿಶ್ಚಿಂತೆಯಿಂದ ಜೀವಿಸೋದು. ಆದರೆ ಹಲವರು ದುರಾಸೆಯ ಹಿಂದೋಗಿ ಖರ್ಚುಗಳನ್ನು ಹೆಚ್ಚು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಒತ್ತಡ ಹೇರ್ಕೋತಾರೆ. ನಿಜವಾದ ಶ್ರೀಮಂತಿಕೆ ಸ್ವಾತಂತ್ರ್ಯದಿಂದ ಸಿಗುತ್ತೆ ಹೊರತು ದುಬಾರಿ ವಸ್ತುಗಳನ್ನು ತಗೊಳ್ಳೋದ್ರಿಂದ ಅಲ್ಲ. ಈ 3 ವಿಷಯಗಳ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ರಿಚ್ ಡ್ಯಾಡ್ ಹೇಳ್ತಾರೆ. ಅವುಗಳೇ ಇನ್ವೆಸ್ಟ್ಮೆಂಟ್ಸ್, ಟ್ಯಾಕ್ಸಸ್, ದಿ ಮಾರ್ಕೆಟ್. ಸ್ಟಾಕ್ಸ್, ಶೇರ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ರಿಯಲ್ ಎಸ್ಟೇಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣವನ್ನು ಬೆಳೆಸೋ ಕಲೆಯನ್ನು ಕಲಿಬೇಕು. ಶ್ರೀಮಂತರ ಥರ ಯಾವ ರೀತಿ ಸ್ಟ್ರಾಟಜೀಸನ್ನು ಬಳಸಿ ಕಾನೂನಿನ ಅಡಿಯಲ್ಲೇ ಹೇಗೆ ಕಡಿಮೆ ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತ ಕಲಿಬೇಕು. 3ನೇದಾಗಿ ಮಾರ್ಕೆಟ್. ಅದು ಸ್ಟಾಕ್ ಮಾರ್ಕೆಟ್ ಆದರೂ ಆಯಿತು, ಯಾವ ಮಾರ್ಕೆಟ್ ಆದರೂ ಆಯಿತು. ಯಾವ ಸಂದರ್ಭದಲ್ಲಿ ಬೈ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸೆಲ್ ಮಾಡಬೇಕು ಅನ್ನೋ ಜ್ಞಾನವನ್ನು ಹೊಂದಿರಬೇಕು. ಯಾಕಂದರೆ ನೀವು ಹೆಚ್ಚು ತಿಳಿದಷ್ಟು ಭಯದ ವಾತಾವರಣ ಕಡಿಮೆಯಾಗುತ್ತೆ. ಶಿಕ್ಷಣ ಅನ್ನೋದು ಭಯವನ್ನು ತೊಡೆದು ನಿಲ್ಲುವ ಶಕ್ತಿಯನ್ನು ನೀಡುತ್ತದೆ. ರಿಚ್ ಡ್ಯಾಡ್ನ ಮತ್ತೊಂದು ಬಲಿಷ್ಠವಾದ ಪಾಠ ಯಾವುದು ಅಂದರೆ, ನೀವು ಹೇಗೆ ಹಣವನ್ನು ನೋಡ್ತೀರಾ ಅಂತ. ರಿಚ್ ಡ್ಯಾಡ್ ಹೇಳ್ತಾರೆ, ನೀವು ಕನ್ಸ್ಯೂಮರ್ ಥರ ಯೋಚನೆ ಮಾಡಬೇಡ, ಓನರ್ ಥರ ಅಥವಾ ಇನ್ವೆಸ್ಟರ್ ಥರ ಯೋಚಿಸು ಅಂತ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ರಾಬರ್ಟ್ಗೆ ಒಂದು ಟಾಸ್ಕ್ ಕೊಡ್ತಾನೆ. ನೀನು ದಾರಿಯಲ್ಲಿ ಹೋಗುವಾಗ ಕೇವಲ ದಾರಿಯುದ್ದಕ್ಕೂ ಇರೋ ಅಂಗಡಿಗಳನ್ನು ನೋಡಬೇಡ, ಬದಲಿಗೆ ಇವುಗಳಲ್ಲಿ ಒಂದನ್ನು ಹೇಗೆ ಸಂಪಾದಿಸಬೇಕು ಅಂತ ಯೋಚಿಸು. ಆ ವ್ಯಾಪಾರದಲ್ಲಿ ನಾನು ಹೇಗೆ ಯಶಸ್ಸು ಕಾಣಬೇಕು ಅಂತ ಯೋಚಿಸು.
ಆಗ ಜಗತ್ತು ಸಾವಿರಾರು ಅವಕಾಶಗಳನ್ನು ಹೊತ್ತು ನಿನ್ನ ಕಡೆ ಕೈಬೀಸಿ ಕರೆಯುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ, ಅತಿ ಕಡಿಮೆ ಬೆಲೆಯ ಒಂದು ಹಳೆ ಮನೆ ಮಾರಾಟವಾಗ್ತಿದ್ದ ಸಂದರ್ಭ ಅದು. ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಅದನ್ನು ಕಡಿಮೆ ಬೆಲೆಗೆ ಖರೀದಿಸಿ ಅದನ್ನು ಮಾಡಿಫೈ ಮಾಡಿ ಬಾಡಿಗೆಗೆ ಕೊಡ್ತಾನೆ. ಇದೇ ರೀತಿ ವಿವಿಧ ದೇಶಗಳಲ್ಲಿ ಸಣ್ಣ ಸಣ್ಣ ಜಾಗವನ್ನು ತಗೊಂಡು ಫ್ರ್ಯಾಂಚೈಸಿಗಳನ್ನು ಹುಡುಕಿ ಬಾಡಿಗೆಗೆ ಒಪ್ಪಂದ ಮಾಡ್ಕೋತಾನೆ. ಇದರಿಂದ ಅವರ ಲಾಭಾಂಶದಲ್ಲಿ 80% ಭಾಗ ಬಾಡಿಗೆಯಿಂದಲೇ ಸಂಪಾದಿಸಿದ್ದೀನಿ ಅಂತ ಸ್ವತಃ ತಾವೇ ಹೇಳ್ಕೋತಾರೆ. ಅವರು ಬೇರೆ ಯಾರೂ ಅಲ್ಲ, ಮೆಕ್ಡೊನಾಲ್ಡ್ಸ್ನ ಸಂಸ್ಥಾಪಕ ರೇ ಕ್ರಾಕ್. ಇದನ್ನೆಲ್ಲ ತಿಳಿತಾ ಹೋದ ರಾಬರ್ಟ್ ತನ್ನ ನಿಜ ಜೀವನದಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಜನ ಹೇಳ್ತಾರೆ, ನೀನಿನ್ನೂ ಸಣ್ಣವನಿದೆಯಾ, ಇನ್ವೆಸ್ಟ್ ಮಾಡೋದು, ಪ್ರಾಫಿಟ್ ಮಾಡೋದು, ಲಾಸ್ ಮಾಡ್ಕೊಳ್ಳೋದು ತುಂಬ ರಿಸ್ಕ್ ಅಂತ. ಅವರ ಬಡ ತಂದೆ ಕೂಡ ನೀನು ಶ್ರೀಮಂತನಾಗುವ ಕನಸು ಕಾಣೋದು ಬಿಟ್ಟು ಭದ್ರತೆ ಕೊಡೋ ಒಂದು ಹುದ್ದೆ ಸಂಪಾದನೆ ಮಾಡ್ಕೋ ಅಂತ. ಆದರೆ ರಿಚ್ ಡ್ಯಾಡ್ ಹೇಳ್ತಾರೆ, ಅವರೆಲ್ಲ ಅವರಿಗಿರೋ ಭಯದ ಬಗ್ಗೆ ಮಾತಾಡ್ತಿದ್ದಾರೆ, ನಿನ್ನ ಬಗ್ಗೆ ಅಲ್ಲ. ನೀನು ಏನಾದರೂ ಅವ್ರ ಮಾತು ಕೇಳಿ ಇಲ್ಲೇ ನಿಂತ್ಕೊಂಡ್ರೆ ನೀನು ಮತ್ತೆ ರ್ಯಾಟ್ ರೇಸ್ನಲ್ಲಿ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತೀಯ. ಅದರ ಬದಲಿಗೆ ನಿನ್ನಂತೆ ಬೆಳಿಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇರೋರ ಜೊತೆ ಸೇರು. ನೀನು ನಿನ್ನ ಗುರಿಯನ್ನು ತಲುಪ್ತೀಯ. ರಿಚ್ ಡ್ಯಾಡ್ ಹೇಳ್ತಾರೆ, ನೀನು ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ದೊಡ್ಡದಾಗೆ ಸ್ಟಾರ್ಟ್ ಮಾಡಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ವ್ಯಾಪಾರವನ್ನೇ ನಿನ್ನ ಶೈಲಿಯಲ್ಲಿ ವಿಭಿನ್ನವಾಗಿ ಪರ್ಫೆಕ್ಟಾಗಿ ಮಾಡು. ಇದರಿಂದ ಸಣ್ಣ ಸಣ್ಣ ಗೆಲುವು ದೊಡ್ಡ ವಿಶ್ವಾಸವನ್ನು ಹುಟ್ಟಾಕುತ್ತೆ. ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಸಿಗೋದಲ್ಲ, ಬದಲಿಗೆ ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಗೆಲುವನ್ನು ಸಾಧಿಸ್ತಾ ದೊಡ್ಡ ಹೆಜ್ಜೆಗೆ ಕಾಲಿಡೋದು. ಎಲ್ಲರೂ ಸಹಜವಾಗಿ ಮಾಡೋ ಒಂದು ತಪ್ಪಿನ ಬಗ್ಗೆ ಎಚ್ಚರಿಸ್ತಾರೆ, ಅದೇ ಇಂಪೇಷನ್ಸ್, ತಾಳ್ಮೆ ಕಳೆದುಕೊಳ್ಳೋದು. ಬಹಳ ಜನ ಅರ್ಧದಲ್ಲೇ ಹಿಡಿದ ಕೆಲಸದಿಂದ ಹಿಂದೆ ಸರಿತಾರೆ, ಕಾರಣ ಅವರಿಗೆ ಆ ತಕ್ಷಣಕ್ಕೆ ಸಿಗದ ರಿಸಲ್ಟ್. ರಿಚ್ ಡ್ಯಾಡ್ ಹೇಳ್ತಾರೆ, ರಾತ್ರೋರಾತ್ರಿ ಶ್ರೀಮಂತರಾಗುವ ಕನಸು ಕಾಣ್ತಾರೆ, ಆದರೆ ಶ್ರೀಮಂತರನ್ನಾಗಿಸಲು ಪರಿಸರ ತನ್ನದೇ ಆದ ಡಿಮ್ಯಾಂಡ್ ಮಾಡುತ್ತೆ ಅಂತ. ಆ ಡಿಮ್ಯಾಂಡ್ಸೇ ಸಮಯ, ನಿರಂತರತೆ ಹಾಗೂ ಶಿಸ್ತು. ಒಂದು ಬೀಜವನ್ನು ಬಿತ್ತಿದ ತಕ್ಷಣ ಹಣ್ಣು ಬೇಕು ಅಂದರೆ ಹೇಗೆ ತಾನೇ ಸಿಗುತ್ತೆ? ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕೀಟಗಳಿಂದ ಕಾಪಾಡಬೇಕು. ಇದೆಲ್ಲದರಿಂದ ದೃಢವಾಗಿ ನಿಂತಾಗಷ್ಟೇ ಫಲವನ್ನು ನಾವು ಪಡಿಬೋದು. ಅದೇ ರೀತಿ ಸಂಪತ್ತು ಕೂಡ. ಎಲ್ಲದರಿಂದ ಸ್ಫೂರ್ತಿಗೊಂಡ ರಾಬರ್ಟ್ ರ್ಯಾಟ್ ರೇಸ್ನಿಂದ ಹೊರಬಂದು ಕನಸಿನ ಜೀವನವನ್ನು ಗಿಟ್ಟಿಸ್ಕೋಬೇಕು ಅಂತ ಹೊರಟ. ಬಹಳ ದಿನಗಳ ನಂತರ ರಿಚ್ ಡ್ಯಾಡ್ ರಾಬರ್ಟ್ಗೆ ಹೇಳ್ತಾರೆ, ನೀನು ಶ್ರೀಮಂತನಾಗಲು ಬಹುಮುಖ್ಯವಾದ ಸತ್ಯವೊಂದನ್ನು ತಿಳ್ಕೊತಿದ್ಯಾ. ಸಕ್ಸಸ್ ಅನ್ನೋದು ಯಾವುದೋ ಲಕ್ ಮೇಲೆ ನಿಂತಿಲ್ಲ, ಬದಲಿಗೆ ನಿನ್ನ ಮೈಂಡ್ಸೆಟ್. ನೀನು ಹೇಗೆ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡ್ತೀಯಾ, ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತೀಯಾ, ಹಾಗೂ ನೆಕ್ಸ್ಟ್ ಸ್ಟೆಪ್ಗೆ ಕಾಲಿಡಲು ಎಷ್ಟು ಕಾತುರದಿಂದ ಕಾಯ್ತೀಯಾ ಅದ್ರ ಮೇಲೆ ನಿಂತಿದೆ ಅಂತ. ರಿಚ್ ಡ್ಯಾಡ್ ಇದನ್ನು ವಿವರಿಸ್ತಾರೆ, ಬಹಳ ಜನರು ಕನಸು ಕಾಣ್ತಾರೆ, ಬೆರಳೆಣಿಕೆಯಷ್ಟು ಮಾತ್ರ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂತ. ಕಾರಣ ಅವರು ಪರ್ಫೆಕ್ಟ್ ಟೈಮ್ಗೋಸ್ಕರ, ಪರ್ಫೆಕ್ಟ್ ಅವಕಾಶಗಳಿಗೋಸ್ಕರ ಅಥವಾ ಪರ್ಫೆಕ್ಟ್ ಐಡಿಯಾಗಳಿಗೋಸ್ಕರ ಕಾಯ್ತಿರ್ತಾರೆ. ಆದರೆ ಸತ್ಯ ಏನು ಅಂದರೆ, ಜಗತ್ತಿನಲ್ಲಿ ಪರ್ಫೆಕ್ಟ್ ಟೈಮ್ ಅನ್ನೋದೇ ಇಲ್ಲ. ಹಾಗೂ ಏನಾದರೂ ಇತ್ತು ಅಂದರೆ ಅದು ಈ ಕ್ಷಣ ಮಾತ್ರ. ಇದಕ್ಕೆ ರಿಚ್ ಡ್ಯಾಡ್ ಒಂದು ಅದ್ಭುತ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ, ಇಬ್ಬರು ಸ್ನೇಹಿತರಿರ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ಒಂದು ದೊಡ್ಡ ಮೊತ್ತಕ್ಕಾಗಿ ಕಾಯ್ತಿದ್ದೀನಿ, ಆ ದುಡ್ಡು ಅಡ್ಜಸ್ಟ್ ಆಗ್ತಿದ್ದಂಗೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ. ಮತ್ತೊಬ್ಬ ತನ್ನ ಬಳಿ ಇರೋ $100ಗಳಿಂದಲೇ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಲ ವರ್ಷಗಳು ಕಳೆದಂತೆ ಈತ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ನಿರ್ಮಿಸಿರ್ತಾನೆ. ಆದರೆ ಮೊದಲ ಸ್ನೇಹಿತ ಇನ್ನೂ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಿರ್ತಾನೆ. ರಿಚ್ ಡ್ಯಾಡ್ ಮುಂದುವರಿಸ್ತಾ ಹೇಳ್ತಾರೆ, ಮತ್ತೊಬ್ಬರಿಂದ ಏನಾದರೂ ಹಣ, ಅವಕಾಶ ಸಿಕ್ಕಿದ್ರೆ ಏನಾದರೂ ಮಾಡ್ತೀನಿ ಅನ್ನೋ ಬದಲು ಈ ಕ್ಷಣ ನಿನ್ನ ಹತ್ರ ಏನಿದೆಯೋ ಅದರಿಂದ ಏನು ಮಾಡಬಹುದು ಅಂತ ಯೋಚಿಸಿ ನೋಡು. ಯಾರಿಗೂ ಸಿಗದ ರ್ಯಾಕೆಟ್ನ ವೇಗದಲ್ಲಿ ಮುಂದೆ ಸಾಗ್ತೀಯ. ಆದರೆ ನಿರಂತರ ಪ್ರಯತ್ನ, ಕಲಿಕೆ ಸದಾ ನಿನ್ನೊಂದಿಗೆ ಇರಬೇಕು ಅಂತ ಹೇಳ್ತಾ ಅದ್ಭುತ ಸಂದೇಶವೊಂದನ್ನು ಕೊಡ್ತಾರೆ. ಫೇಲ್ಯರ್ ಅನ್ನೋದು ಸಕ್ಸಸ್ನ ವಿರುದ್ಧ ಪದ ಅಲ್ಲ, ಬದಲಿಗೆ ಅದು ಸಕ್ಸಸ್ನ ಅತಿ ಮುಖ್ಯ ಭಾಗ ಅಂತ. ಈ ಸಂದರ್ಭದಲ್ಲಿ ರಿಚ್ ಡ್ಯಾಡ್ ಒಂದು ಕಥೆಯನ್ನು ನೆನೆಸ್ಕೋತಾರೆ. ಒಬ್ಬಾತ ಒಂದರ ನಂತರ ಒಂದರಂತೆ 5 ಕಂಪನಿಗಳನ್ನು ಆರಂಭಿಸ್ತಾನೆ. ಆ ಎಲ್ಲ ಐಡಿಯಾಗಳು ವೈಫಲ್ಯತೆಯನ್ನು ಕಂಡು ಮುಚ್ಚಲ್ಪಡ್ತವೆ. ಆಗ ಜನ ಅವನನ್ನು ನೋಡಿ ನಕ್ಕೋರೆಷ್ಟೋ, ಟೀಕಿಸಿದವರೆಷ್ಟೋ, ಆತನನ್ನು ಮೂರ್ಖ ಅಂತ ಕರೆದೋರೆಷ್ಟೋ. ಆದರೂ ಆತ ಎಷ್ಟು ಫೇಲ್ಯೂರ್ಗಳ ನಂತರನೂ 6ನೇ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ವಿಶ್ವದಾದ್ಯಂತ ಸಕ್ಸಸ್ನ ಕಾಣ್ತಾನೆ. ಅವನ ಜೀವನ ಶೈಲಿಯೇ ಬದಲಾಗುತ್ತೆ. ಈಗ ರಿಚ್ ಡ್ಯಾಡ್ ನಗ್ತಾ ಕೇಳ್ತಾನೆ, ಅವನ ಮೊದಲ ಫೇಲ್ಯೂರ್ನಲ್ಲೇ ಆತ ಪ್ರಯತ್ನಗಳನ್ನು ನಿಲ್ಲಿಸಿದ್ರೆ ಯಶಸ್ಸು ಸಿಕ್ತಿತ್ತಾ ಅಂತ.
ಆದ್ದರಿಂದ ಜೀವನದಲ್ಲಿ ಅತಿ ಮುಖ್ಯವಾದದ್ದು ಸೆಲ್ಫ್ ಡಿಸಿಪ್ಲಿನ್, ಸ್ವಯಂ ಶಿಸ್ತು. ಯಾಕಂದರೆ ಹಣವನ್ನು ಖರ್ಚು ಮಾಡೋದು ಬಹಳ ಸುಲಭ, ಆದರೆ ಅದೇ ಹಣವನ್ನು ಕೂಡಿಟ್ಟು ಒಂದು ಕಡೆ ಹೂಡಿಕೆ ಮಾಡೋದಿದೆಯಲ್ಲ, ಅದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ದರಿಂದ ಇನ್ವೆಸ್ಟ್ ಮಾಡೋದನ್ನು ಒಂದು ಹ್ಯಾಬಿಟ್, ಹವ್ಯಾಸವನ್ನಾಗಿಸಿಕೊಂಡ್ರೆ ಅದು ನಿಮ್ಮನ್ನು ಸದಾ ಇನ್ವೆಸ್ಟ್ ಮಾಡೋದಕ್ಕೆ ಪ್ರೇರೇಪಿಸುತ್ತೆ. ರಿಚ್ ಡ್ಯಾಡ್ ತನ್ನ ಪಾಠವನ್ನು ಅಂತಿಮ ಘಟ್ಟಕ್ಕೆ ತರ್ತಾ ಆಶ್ಚರ್ಯಕರ ಸಲಹೆಯೊಂದನ್ನು ಕೊಡ್ತಾರೆ. ಯಾರು ಹಿಂತಿರುಗಿಸಿ ಕೊಡ್ತಾರೋ ಅವರೇ ಶ್ರೀಮಂತ ವ್ಯಕ್ತಿಗಳಾಗೋದು ಅಂತ. ಇದನ್ನು ವಿವರಿಸ್ತಾ ಹೇಳ್ತಾರೆ, ನೀನು ಒಂದು ಘಟ್ಟವನ್ನು ತಲುಪಿದ ನಂತರ ಗಳಿಸಿದ ಹಣದಲ್ಲಿ ಭಾಗಶಃ ಹಿಂತಿರುಗಿಸಿ ಸೇವೆಯ ರೂಪದಲ್ಲಿ ಕೊಟ್ಟಾಗ ನಿನ್ನ ಹೆಸರಿನ ಮೌಲ್ಯ ಹೆಚ್ಚಾಗುತ್ತೆ. ಇದರಿಂದ ನಿನಗೆ ಗೌರವದೊಂದಿಗೆ ವ್ಯವಹಾರಗಳಲ್ಲಿ ದುಪ್ಪಟ್ಟು ಲಾಭವೂ ದೊರೆಯುತ್ತದೆ ಮತ್ತು ನೊಂದವರ ಧ್ವನಿಯಾದ ಕೀರ್ತಿಯೂ ದೊರೆಯುತ್ತದೆ. ಇದರಿಂದ ವಿಶ್ವದಾದ್ಯಂತ ಗುರುತಿಸಿಕೊಳ್ಳುವ ಜೊತೆಗೆ ದೊಡ್ಡ ದೊಡ್ಡ ಅವಕಾಶಗಳು ನಿನ್ನನ್ನು ಹುಡುಕಿ ಬರಲಾರಂಭಿಸುತ್ತವೆ. ರಿಚ್ ಡ್ಯಾಡ್ನ ಕೊನೆಯ ಸಲಹೆ ಬಹಳ ಸರಳವಾಗಿದ್ದರೂ ತುಂಬ ಪವರ್ಫುಲ್. ಅದೇನು ಗೊತ್ತಾ? ದಿ ಮೂಮೆಂಟ್ ಯು ಸ್ಟಾಪ್ ಲರ್ನಿಂಗ್ ಯು ಸ್ಟಾಪ್ ಗ್ರೋಯಿಂಗ್. ಯಾವ ಕ್ಷಣ ನೀವು ಹೊಸ ವಿಚಾರಗಳನ್ನು ಕಲಿಯೋದನ್ನು ನಿಲ್ಲಿಸ್ತಿರೋ ಅಲ್ಲಿಗೆ ನಿಮ್ಮ ಬೆಳವಣಿಗೆಯ ಬಾಗಿಲನ್ನು ತಾವೇ ಮುಚ್ಚಿಕೊಂಡಂತೆ. ರಾಬರ್ಟ್ ಕಿಯೋಸಕಿ ಕೆಲ ವರ್ಷಗಳ ನಂತರ ತನ್ನ ಜರ್ನಿಯನ್ನು ತಾನೇ ಹಿಂತಿರುಗಿ ನೋಡಿದಾಗ ಮನವರಿಕೆಯಾಗುತ್ತೆ, ರಿಚ್ ಡ್ಯಾಡ್ನ ಪಾಠಗಳು ಅದೆಷ್ಟು ಅವನನ್ನು ಬದಲಾಯಿಸಿತ್ತು ಅಂತ. ಆತ ಕೇವಲ ಆಸ್ತಿಗಳನ್ನಷ್ಟೇ ಗಳಿಸಿರಲಿಲ್ಲ, ಬದಲಿಗೆ ಆರ್ಥಿಕ ಸ್ವಾತಂತ್ರ್ಯ, ತನ್ನ ಮೇಲೆ ತನಗಿರುವ ವಿಶ್ವಾಸ, ಬೇರೆಯವರಿಗೂ ಸಹಾಯ ಮಾಡುವಂತಹ ಸಾಮರ್ಥ್ಯ ಎಲ್ಲವನ್ನೂ ಗಳಿಸಿದ್ದ. ರಾಬರ್ಟ್ ಈ ಸಂದೇಶವನ್ನು ಸಾರಿ ಸಾರಿ ಹೇಳ್ತಾರೆ, ನೀವು ನಿಮ್ಮ ಜೀವನದ ಯಾವ ಘಟ್ಟದಲ್ಲಿದ್ದೀರಿ ಅನ್ನೋದು ಮುಖ್ಯವಲ್ಲ, ಯಾವ ಶಕ್ತಿಗಳು ನಿಮ್ಮೊಂದಿಗೆ ಇವೆ ಅನ್ನೋದು ಮುಖ್ಯವಲ್ಲ, ಬದಲಿಗೆ ಅಲ್ಲಿ ಕೇವಲ ಮ್ಯಾಟರ್ ಆಗೋದು ನೀವು, ನಿಮ್ಮ ದೃಢ ಮನಸ್ಥಿತಿ. ನಾನು ಹಿಂಗಾಗ್ತಿದ್ದೆ, ಟ್ರೈ ಕೂಡ ಮಾಡಲಿಲ್ವಲ್ಲ ಅನ್ನೋ ರಿಗ್ರೆಟ್ಸ್ ನಿಮ್ಮನ್ನು ಕಾಡೋಕ್ಕೂ ಮುಂಚೆ ಒಂದೊಳ್ಳೆ ಪ್ರಯತ್ನ ಸದಾ ನಿಮ್ಮ ಜೊತೆ ಇರಲಿ. ಈ ಕಥೆಯನ್ನು ಮುಗಿಸ್ತಾ ನಿಮ್ಮ ಈ ಪ್ರಯಾಣ ಫಿನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಈ ದಿನದಿಂದಲೇ ಸ್ಟಾರ್ಟ್ ಮಾಡಿ, ಸಣ್ಣದರಿಂದ ಸ್ಟಾರ್ಟ್ ಮಾಡಿ, ಪ್ರತಿ ಸೋಲಿನಿಂದ ಕಲಿತಾ ಹೋಗಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ರಿ. ಎಂದಿಗೂ ಪ್ರಯತ್ನ ನಿಮ್ಮ ಉತ್ತಮ ಸ್ನೇಹಿತನಾಗಿರಲಿ. ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಲಿಮಿಟ್ಸ್, ಮಿತಿ ಇದೆ ಅಂದರೆ ಅದು ನಿಮ್ಮ ಸುತ್ತ ನೀವೇ ಹಾಕೊಂಡಿರೋ ಕಂಫರ್ಟ್ ಝೋನ್. ಜಗತ್ತು ಸಾವಿರಾರು ಅವಕಾಶಗಳನ್ನೊತ್ತು ನೀವು ಯಾವಾಗ ನಿಮ್ಮ ಮೊದಲನೇ ಹೆಜ್ಜೆ ಇಡ್ತೀರಾ ಅಂತ ಕಾಯ್ತಿದೆ. ಆದ್ದರಿಂದ ತಡ ಮಾಡಬೇಡಿ. ಒಳ್ಳೆ ಟೈಮ್ ಯಾವುದಾದ್ರೂ ಇದೆ ಅಂದರೆ ಅದು ಈ ಕ್ಷಣ ಅಷ್ಟೇ. ವಿಶ್ವಾಸದಿಂದ ಹೆಜ್ಜೆ ಇಡಿ. ರಿಚ್ ಡ್ಯಾಡ್ ಪವರ್ ಡ್ಯಾಡ್ ಕಥೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ ರೀತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದಾದ್ರೂ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ. ಧನ್ಯವಾದ.